ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಶ್ರೀರಾಮಕೃಷ್ಣ ಮಹಾಸಂಘದ 13ನೇ ಸಂಘ ಗುರುಗಳಾಗಿ 96 ವರ್ಷಗಳ ಸಾರ್ಥಕ ಆಧ್ಯಾತ್ಮಿಕ ಜೀವನ ನಡೆಸಿದ ಸ್ವಾಮಿ ರಂಗನಾಥಾನಂದಜಿ ಅವರು ಭಾರತದ ಅಭಿನವ ವಿವೇಕಾನಂದ ಆಧ್ಯಾತ್ಮ ಮತ್ತು ಸಾಂಸ್ಕೃತಿಕ ರಾಯಭಾರಿ ಎಂಬ ಬಿರುದುಗಳನ್ನು ಪಡೆದವರು ಎಂದು ಚಳ್ಳಕೆರೆಯ ಶ್ರೀ ಶಾರದಾಶ್ರಮದ ಅಧ್ಯಕ್ಷರಾದ ಪೂಜ್ಯ ಮಾತಾಜಿ ತ್ಯಾಗಮಯಿ ಅಭಿಪ್ರಾಯಪಟ್ಟಿದ್ದಾರೆ. ನಗರದ ವಾಸವಿ ಕಾಲೋನಿಯ ಶ್ರೀ ಶಾರದಾಶ್ರಮದ ದೇವಸ್ಥಾನದಲ್ಲಿ ಆಯೋಜಿಸಿದ್ದ ವಾರದ ವಿಶೇಷ ಸತ್ಸಂಗ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಅವರು ಸ್ವಾಮಿ ರಂಗನಾಥಜಿ ಹಾಗೂ ತ್ಯಾಗಮೂರ್ತಿ ಶ್ರೀಮಾತೆ ಶಾರದಾದೇವಿ ಎಂಬ ವಿಷಯವಾಗಿ ಪ್ರವಚನ ನೀಡುತ್ತಾ ಮಾತನಾಡಿದರು. ತ್ಯಾಗಮೂರ್ತಿಯಾಗಿದ್ದ ಶ್ರೀ ಶಾರದಾದೇವಿಯವರಲ್ಲಿ ಪರಿಪೂರ್ಣ ಅಹಂಕಾರದ ತ್ಯಾಗವನ್ನ ಮತ್ತು ನಿರಹಂಕಾರದ ಪರಾಕಾಷ್ಠೆಯನ್ನ ಕಾಣಬಹುದು ಎಂದಿದ್ದಾರೆ. ಸತ್ಸಂಗದ ಆರಂಭದಲ್ಲಿ ಯತೀಶ್ ಎಂ ಸಿದ್ದಾಪುರ ನೇತೃತ್ವದಲ್ಲಿ ಸದ್ಭಕ್ತರಿಂದ ಭಜನೆ, ದಿವ್ಯಾತ್ರೆಯರಿಗೆ ಮಂಗಳಾರತಿ ಹಾಗೂ ಪ್ರಸಾದ ವಿನಿಯೋಗ ನಡೆಯಿತು. ಸತ್ಸಂಗದಲ್ಲಿ ಶ್ರೀಮತಿ PS ಮಾಣಿಕೆ ಸತ್ಯನಾರಾಯಣ, ಚೇತನ್, ಮಂಜುಳಾ, ಉಮೇಶ್, ರಶ್ಮಿ, ವಸಂತ, ಯಶಸ್ವಿ, ಅಂಬುಜಾ, ಶಾಂತಕುಮಾರ್, ಸುಮನಾ, ಕಾವೇರಿ, ಸುರೇಶ್, ಭಾರತಿ, ಪಂಕಜ, ಗೀತಾ, ವೆಂಕಟೇಶ್ ಸೇರಿದಂತೆ ಸದ್ಭಕ್ತರು ಭಾಗವಹಿಸಿದರು. ಒಂದು 18-20 ಸಲ ಸುತ್ತಿ ಬಂದು ಪ್ರತಿ ವರ್ಷ ಹೋಗಿ ದೇಶ ವಿದೇಶದ ಬೇರೆ ಬೇರೆ ಭಾಗಗಳಲ್ಲಿ ವೇದಾಂತರ ಪ್ರಚಾರ ಕಾರ್ಯವನ್ನು ಮಾಡಿದ್ದಾರೆ. ಸ್ವಾಮಿ ವಿವೇಕಾನಂದರ ನಂತರ ಸ್ವಾಮಿ ರಂಗನಾಥಾನಂದಜಿಯವರೇ ಹೈಯೆಸ್ಟ್ ಪ್ರಮಾಣದಲ್ಲಿ ದೇಶದಲ್ಲಿ ಮತ್ತು ವಿದೇಶದಲ್ಲಿ ವೇದಾಂತದ ಮತ್ತು ಭಾರತೀಯ ಸಂಸ್ಕೃತಿಯ ಪ್ರಚಾರ